ಎಸ್ ಉಸಿರು ಸಿನಿಮಾ ಉಸಿರು ಹೇಗೆ ತಾನೇ ಟ್ರೈಲರ್ ಲಾಂಚ್ ಆಗಿದೆ, ಭಾಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಅಂದರೆ ನಿಜಕ್ಕೂ ಕೂಡ ಹೊಸಬ್ರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತಂದ್ರೂ ಏನಪ್ಪ ಇವರು ಯಾರೋ ಅಂದರೆ ಹಳಬ ಕಲಾವಿದರು ಅನ್ನೋ ರೀತಿಯಾಗಿ ಮಾಡಿರುವಂಥದ್ದು. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಡೆಸಿರುವಂಥ ಅಪೂರ್ವ ನಾಗರಾಜ್ ಅವರು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ಮೊದಲನೇ ಸಿನಿಮಾ ಆದರೂ ಕೂಡ ಭಾಳ ಅದ್ಭುತವಾಗಿ ನಟನೆ ಮಾಡುವ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನು ಹೇಳ್ತೀರಾ ಫಸ್ಟ್ ಈ ಸಿನಿಮಾದ ಬಗ್ಗೆ? ಸಿನಿಮಾ ಅದ್ಭುತವಾಗಿ ಅಂದರೆ ನಮ್ಮ ಪ್ರಯತ್ನ 100% ಇದೆ. ಹಾಗಾಗಿ ನೀವೇ ಟೀಸರ್ ನೋಡಿದ ಹಾಗೆ ಆ 100% ಕೂಡ ಕನ್ವೆ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಟೀಸರ್ ನೋಡಿ ನಿಮ್ಮ ಅಭಿಪ್ರಾಯನ ಎಲ್ಲರೂ ಕಮೆಂಟ್ಸಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಹೇಗಿತ್ತು ಎಕ್ಸ್ಪೀರಿಯೆನ್ಸು? ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಡೆ ಎಂಟ್ರಿ ಕೊಟ್ಟಾಗ ಹೇಗಿತ್ತು ಅಂತ? ತುಂಬ ನರ್ವಸ್ ಇದೆ ಆ್ಯಕ್ಚುಲಿ. ಸಿನಿಮಾ ಒಪ್ಕೊಂಡಾಗ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ. ಕ್ಯಾಮ್ರಾ ಆ್ಯಕ್ಟಿಂಗ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದಿತ್ತು ನನಗೆ. ಹಾಗಾಗಿ ಬಟ್ ಡೈರೆಕ್ಟರ್ ಆಗಿರ್ಬೋದು, ನನ್ನ ಕೋ ಆ್ಯಕ್ಟರ್ಸ್ ಆಗಿರ್ಬೋದು, ದೇ ಮೇಡ್ ಶ್ಯೂರ್ ಐ ವಾಸ್ ಕಂಫರ್ಟಬಲ್. ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಐ ವಾಸ್ ಕಾನ್ಫಿಡೆಂಟ್ ಅಟ್ ಲೀಸ್ಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಂತ ಹೇಳ್ಬೋದು. ಓಕೆ, ಅಪೂರ್ವ ನಾಗರಾಜ್ ಅವರು ಎಲ್ಲಾದರೂ ನಟನೆ ಕಲ್ತಿದ್ದಾರಾ ಅಥವಾ ಇಲ್ವಾ? ಇದೇ ಸಿನಿಮಾ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದ ಹೆಂಗೆ? ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಭರತನಾಟ್ಯದಿಂದ ಶುರು ಮಾಡಿದ್ದೆ. ಆಮೇಲೆ ಥಿಯೇಟರಲ್ಲಿ ಬಹಳಷ್ಟು ನಾಟಕಗಳಲ್ಲಿ ನಟನೆ ಮಾಡಿದ್ದೀನಿ. 4 ನಾಟಕಗಳನ್ನು ನಿರ್ದೇಶನ ಕೂಡ ಮಾಡಿದ್ದೀನಿ. ನಂತರ ಈ ಸಿನಿಮಾ ಒಪ್ಕೊಂಡಿರೋದು. ಹಾಗಾಗಿ ನಾನು ರಂಗಭೂಮಿ ಕಲಾವಿದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು ಜರ್ನಿ? ಒಂಥರ ಖುಷಿಯಾಗಿತ್ತಾ? ಫುಲ್ ಜಾಲಿನ ಅಂತ? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಔಟ್ಡೋರ್ ಶೂಟಿಂಗ್ ಎಲ್ಲ ಹೋಗಬೇಕಿದ್ರೆ ಒಳ್ಳೆ ಪಿಕ್ನಿಕ್ಕಿಗೆ ಹೋದಂಗಿತ್ತು. ಪ್ರತಿ ಸತಿ ಶೂಟ್ ಇರಬೇಕಿದ್ರೆ ಸ್ವಲ್ಪ ಸೀರಿಯಸ್ ಆಗ್ತಾಯಿದ್ವಿ, ಮತ್ತು ಎಲ್ಲರೂ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡ್ತಾ ಇದ್ದೀವಿ ಅನ್ನೋ ರೇಂಜಿಗೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನಾವು ಶೂಟ್ ಮಾಡಿದ್ವಿ. ಓಕೆ, ನಿಮಗಾಗಿ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳನ್ನು ಇಟ್ಟಿದ್ದಾರೆ? ಯಾವ ರೋಲಲ್ಲಿ ನೀವು ಜಾಸ್ತಿ ಕಾಣಿಸ್ಕೊಂಡಿದ್ದೀರಾ ಅಂತಂದರೆ ನೆಗೆಟಿವ್ ಆಗಿದೆಯಾ? ಹೀರೋನಲ್ಲೂ ಕೂಡ ನೆಗೆಟಿವ್ ಒಂದು ಸೇಡ್ ಇರುತ್ತೆ. ಸೊ ಯಾವ ರೋಲ್ ಇದೆ? ಸೊ ನಾನು ಇದರಲ್ಲಿ ಹೀರೋ ಆಪೋಸಿಟ್ ಇದ್ದೀನಿ. ಸಂತೋಷ್ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಆಪೋಸಿಟ್ ಆಗಿದ್ದೀನಿ. ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್. ತುಂಬ ಜನ ಅಂದರೆ ಇದುವರೆಗೂ ನನ್ನನ್ನು ಸಾಫ್ಟ್ ನೇಚರ್ಡಲ್ಲಿ ನೋಡಿದ್ದಾರೆ. ಮಿತಿ ಮಾತಿನಲ್ಲಿ. ಈ ಮೂವಿನಲ್ಲಿ ಪಟ ಅಂತ ಮಾತಾಡ್ತಾ ಇರೋದೇ ನನ್ನ ಕೆಲಸ. ಎಲ್ಲ ಇದರಲ್ಲೂ ಅಷ್ಟೇ. ಅವ್ರು ಒಂದು ಮಾತು ಹೇಳಿದ್ರೆ ನಾನು 4 ಮಾತು ಹೇಳೋದೆ ನಂದು. ಆ್ಯಂಡ್ ಐ ಎಂಜಾಯ್ಡ್ ಇಟ್ ಥರಲಿ. ನಂಗೆ ಮಾತಾಡೋದು ತುಂಬ ಇಷ್ಟ. ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಈ ಸಿನಿಮಾ. ಥ್ಯಾಂಕ್ ಯು. ಒಳ್ಳೆ ಭವಿಷ್ಯ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಆಫರ್ ಸಿಗಲಿ. ಥ್ಯಾಂಕ್ ಯು. ಎಸ್, ನೋಡೋದಲ್ಲ, ಉಸಿರು ಸಿನಿಮಾದ ಮೂಲಕ ಎಲ್ಲರನ್ನ ಮನರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಅಪೂರ್ವ ನಾಗರಾಜ್ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಮೈ ಜೊತೆ ನಾನು ಸಿರಾಜ್ ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.